ಕಾರ್ಯಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇರೋ ಬೆನ್ನಲ್ಲೇ ಧರ್ಮೇಂದ್ರ ಪ್ರಧಾನ್ ಇಡೀ ವಿವಾದದ ಕೇಂದ್ರ ಬಿಂದುವಾಗಿರುವ ಮಿನಿಸ್ಟರ್ ಕಡೆಗೂ ಮೌನವನ್ನ ಮುರಿದಿದ್ದಾರೆ. ಏನು ಹೇಳಿದ್ದಾರೆ ಅವರು ಅನ್ನೋದನ್ನ ನೋಡೋಣ. ಕೊನೆಗೂ ಮಾತಾಡಬೇಕು ಅಂತ ಕೇಂದ್ರ ಶಿಕ್ಷಣ ಸಚಿವರಿಗೆ ಅನಿಸಿದೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ. ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವನ್ನಾಗಿಸಿಕೊಂಡಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸತ್ ಅಧಿವೇಶನಕ್ಕೆ ಅಡ್ಡಿ ಮಾಡೋದೇ ಕಾಂಗ್ರೆಸ್ನ ಉದ್ದೇಶ, ತಮ್ಮ ಹಿತಾಸಕ್ತಿಗೆ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇದೆ ಅಂತ ಕೂಡ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಇದನ್ನ ಪೋಸ್ಟ್ ಮಾಡೋದ್ರ ಮೂಲಕ ತಮ್ಮ ಆಕ್ಷೇಪವನ್ನು ಎತ್ತಿದ್ದಾರೆ. ನೀಟ್ ಬಗ್ಗೆ ಚರ್ಚೆ ಮಾಡೋಕೆ, ವಿದ್ಯಾರ್ಥಿಗಳು ಹಾಗೂ ಯುವಜನರ ಸಮಸ್ಯೆಯನ್ನ ಪರಿಹರಿಸೋಕೆ ಕೇಂದ್ರ ಬದ್ಧವಾಗಿದೆ. ಇದನ್ನ ತಿಳಿಸಿದ ನಂತರ ಕೂಡ ಕಾಂಗ್ರೆಸ್ ಪ್ರಜಾಪ್ರಭುತ್ವ ಚರ್ಚೆಗಿಂತ ರಾಜಕೀಯ ಪ್ರದರ್ಶನವನ್ನು ಆರಿಸಿಕೊಂಡಿದೆ. ಅವರ ಉದ್ದೇಶ ವಿದ್ಯಾರ್ಥಿಗಳಿಗೆ ಪರಿಹಾರ ಕಲ್ಪಿಸೋದಲ್ಲ. ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಗೊಂದಲ ಸೃಷ್ಟಿ ಮಾಡೋಕೆ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವನ್ನಾಗಿ ಬಳಸಿಕೊಳ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಬಟ್ ಇದೇ ಮಾನ್ಯ ಸಚಿವರಿಗೆ ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋ ಜ್ಞಾನೋದಯ ಆಗ್ತಿಲ್ಲ. ಊರೆಲ್ಲ ಮಾತಾಡ್ತಾ ಇದ್ದಾರೆ, ಜನ ಎಲ್ಲೆಡಕ್ಕೆ ಹಾಕೊಂಡು ಉಗಿಯೋದೊಂದು ಬಾಕಿ. ಆ ರೀತಿ ಆಕ್ರೋಶ ಪ್ರತಿ ಮನೆಯಲ್ಲೂ ವ್ಯಕ್ತವಾಗ್ತದೆ ಪಕ್ಷಾತೀತವಾಗಿ.